ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ವುಡ್ ಟಾಕೀಸ್. ಲವ್ OTP ಸಿನಿಮಾದ ನಿರ್ದೇಶಕರು, ನಾಯಕ ನಟರು ಅನೀಶ್ ತೇಜೇಶ್ವರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಹೇಗೆ ನಡೀತಾ ಇದೆ ಸರ್ ಪ್ರಮೋಷನ್ಸ್ ಎಲ್ಲ? ನಡೀತಿದೆ, ಪ್ರಮೋಷನ್, ಫೈನಲ್ ಔಟ್ ತೆಗೆಯೋದು ಎಲ್ಲವೂ ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ವಂಡರ್ಫುಲ್ ಸರ್. ಸರ್ OTP ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಡಿಜಿಟಲ್ ಸ್ಕ್ಯಾಮ್ ಅಂತ ನಮಗೆ ಫಸ್ಟ್ ತಲೆಗೆ ಬರುವಂಥದ್ದು. ಬಿಕಾಸ್ ಇವಾಗೆಲ್ಲ ಯಾವುದಾದ್ರೂ ಒಂದು ಫೇಕ್ ಕಾಲ್ಸ್ ಬರುವಂಥದ್ದು. ಆ ಫೇಕ್ ಕಾಲ್ ನಾವು ಏನಾದರೂ ಅಪ್ಪಿ ತಪ್ಪಿನೋ ನಾವು ಅಟೆಂಡ್ ಮಾಡಿ OTP ಏನಾದರೂ ಕೇಳಿ ಕೊಟ್ಬಿಟ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಲ್ಲಾಗ್ಬಿಡುತ್ತೆ. ಸೊ ಈ ಸಿನಿಮಾದಲ್ಲಿ ಅಂಥದ್ದು ಏನಾದ್ರು ಸ್ಕ್ಯಾಮಿಂಗು ಆ ಥರ ಸ್ಕ್ಯಾಮ್ ಏನಿಲ್ಲ. OTPಗೆ ಓವರ್ ಟಾರ್ಚರ್ ಪ್ರೆಷರ್ ಅಂತ ಇಟ್ಟಿದ್ದೀವಿ. ಓವರ್ ಟಾರ್ಚರ್ ಪ್ರೆಷರ್ ಎಲ್ಲ ಪಾತ್ರಗಳು ಅನುಭವಿಸ್ತಾ ಇರ್ತಾರೆ. ಆಡಿಯನ್ಸ್ ಮಾತ್ರ ಖುಷಿಯಿಂದ ಸಿನಿಮಾ ನೋಡ್ತಿರ್ತಾರೆ. ಸೊ ಅವರೆಲ್ಲ ಪ್ರೆಷರ್ ಅನುಭವಿಸೋದು, ಸೊ ಆಡಿಯನ್ಸ್ಗೆ ಫುಲ್ ಎಂಜಾಯ್ ಮಾಡ್ತಿರ್ತಾರೆ ಆಡಿಯನ್ಸ್ಗೆ. ವಂಡರ್ಫುಲ್ ಸರ್. ಇಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಟ್ರೇಲರ್ನಲ್ಲಿ ಆಕ್ಚುಲಿ ಅಂದ್ರೆ ಈ ಸಿನಿಮಾದ ಕತೆ ಎಲ್ಲೋ ಒಂದ್ ಕಡೆ ನೀವು ಕ್ರಿಕೆಟ್ಗೆ ರಿಲೇಟ್ ಮಾಡಿದ್ದೀರಾ ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ನಾರ್ಮಲ್ ಅಲ್ಲಿ ಕ್ರಿಕೆಟ್ ಅಲ್ಲಿ 3 ಅಂಪೈರ್, ಫಸ್ಟ್ ಅಂಪೈರ್, ಥರ್ಡ್ ಅಂಪೈರ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಇಲ್ಲೂ ಕೂಡ ಹೀರೋಗೆ 2 ಹೀರೋಯಿನ್ಸ್ಗಳು ಸ್ಟ್ರಿಕ್ಟ್ ಫಾದರ್ ಇರ್ತಾರೆ. ಎಲ್ಲೋ ಒಂದ್ ಕಡೆ ಈ ಜೀವನ, ಕ್ರಿಕೆಟ್ ಹಾಗೇನೆ ಈ ಪ್ರೀತಿ, ಈ ಮೂರುಗೆ ಏನಾದ್ರು ಕನೆಕ್ಷನ್ ಇದೆಯಾ ಅಂತ? ಕ್ರಿಕೆಟ್ಗೂ ಜೀವನಕ್ಕೆಲ್ಲ ಕನೆಕ್ಷನ್ ಕೊಟ್ಟಿದ್ದೀವಿ. ಬಟ್ ನೀವು ಚೆನ್ನಾಗಿ ಹೇಳಿದ್ರಿ. ಅಪ್ಪ ಪಾತ್ರನ ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ. ಅಪ್ಪ ಆಕ್ಚುಲಿ ವೆರಿ ಸ್ಟ್ರಿಕ್ಟ್ ಥರ್ಡ್ ಅಂಪೈರ್ ಈ ಸಿನಿಮಾ ಅಲ್ಲಿ ಎಲ್ಲರ ಲೈಫಲ್ಲಿ ಇದು. ಬಟ್ ಸ್ವಲ್ಪ ಕ್ವಾಟ್ಲೆ ಕೊಡುವಂತ ಒಂದು ತಂದೆ ಪಾತ್ರ ರಾಜೀವಣ್ಣ ಮಾಡ್ತಾ ಇರೋದು. ಅದು ಒಳ್ಳೆ ಎಂಟರ್ಟೈನ್ಮೆಂಟ್. ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೋ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಅಷ್ಟೇ ಕಾಡುತ್ತೆ, ಅಷ್ಟೇ ಏನಂತಾರೆ ಆ ಎಮೋಷನಲ್ ಸೀಕ್ವೆನ್ಸು ಆ ಪಾತ್ರಕ್ಕೆ ಇದೆ. ಸರ್ ಆ್ಯಕ್ಚುಲಿ ಮೊದಲನೇದಾಗಿ ನಿಮ್ಗೆ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ರಾಜೀವ್ ಸರ್ನ ನೀವು ಈ ಕನ್ನಡ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿರೋವಂಥದ್ದು. ಅವ್ರನ್ನೇ ಈ ಪಾತ್ರಕ್ಕೆ ನಿಮಗೆ ಚೂಸ್ ಮಾಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು? ಅಂದರೆ ರೆಗ್ಯುಲರ್ ಮಾಡೋರು ಬೇಡ, ಹೊಸಬ್ರು ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ ಇತ್ತು. ಸೊ ಅವಾಗ ರಾಜೀವಣ್ಣ ಇದ್ರೆ ಚೆನ್ನಾಗಿರುತ್ತೆ ಅಂತ ಫಿಕ್ಸ್ ಆದ್ವಿ. ಸೊ ತೆಲುಗುನು ಮಾಡ್ತಿರೋದ್ರಿಂದ ಅಲ್ಲಿಗೂ ಸೂಟ್ ಆಗ್ತಾರೆ. ಇಲ್ಲೂ ಜನಕ್ಕೆ ಪರಿಚಯ, ಬಟ್ ಯಾವತ್ತೂ ಕನ್ನಡ ಮಾಡಿಲ್ಲ. ಸೊ ಅದನ್ನ ನಾನು ಹೇಳಿದಾಗ ಅವರು ತುಂಬಾ ಎಕ್ಸೈಟ್ ಆದ್ರು. ಕನ್ನಡಲ್ಲಿ ಮಾಡೋದಕ್ಕೆ ಅವ್ರಿಗೂ ತುಂಬಾ ಆಸಕ್ತಿ ಇತ್ತು. ಸೊ ಅವ್ರ ಲೈನ್ಸ್ ನ ಅವರು ಬ್ಯಾಟ್ ಮಾಡ್ಕೊಂಡು ಡೆಲಿವರಿ ಮಾಡ್ತಿದ್ರು. ಅವ್ರು ಯಾವ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಯ್ತು? ಅಂದ್ರೆ ಅವ್ರ ಸಿನಿಮಾ ತುಂಬಾ ಸಿನಿಮಾ ನೋಡಿದ್ವಿ. ವಿಕ್ರಮಾರ್ ಕೂಡ ನೋಡಿದ್ವಿ, ಸ್ಟೂಡೆಂಟ್ ನಂಬರ್ 1, ಸೈ, ಆಲ್ಮೋಸ್ಟ್ ಎಲ್ಲಾ ತೆಲುಗು ಸಿನಿಮಾಲ್ಲೂ ಅವ್ರು ಇರ್ತಾರೆ, ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿರ್ತಾರೆ. ಸೊ ಅದ್ ನೋಡಿದಾಗೆಲ್ಲ ಅನಿಸ್ತಾ ಇತ್ತು. ಬಟ್ ಇವತ್ತು ಅವ್ರ ಜೊತೆ ಆಕ್ಟ್ ಮಾಡೋ ಒಂದು ಚಾನ್ಸು ಸಿಕ್ತು, ಅವಕಾಶನೂ ಸಿಕ್ತು. ವಂಡರ್ಫುಲ್. ಅದೇ ಅವ್ರು ಆಕ್ಚುಲಿ ಹೇಳ್ತಿದ್ರು, ಆ ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ಅವ್ರು ಅಂದ್ರೆ ಕ್ರೆಡಿಟ್ ತಗೊಳ್ಳೋಷ್ಟು ದೊಡ್ಡವ್ರು ನಾವಲ್ಲ, ಬಟ್ ಅವ್ರ ದೊಡ್ಡ ಗುಣ ಅವ್ರು ಕೊಡ್ತಿದ್ದಾರೆ. ಬಟ್ ಆಸ್ ಅ ಟೀಮ್ ವಿ ಆರ್ ವೆರಿ ಪ್ರಿವಿಲೇಜ್ಡ್. ಅವ್ರನ್ನ ನಾವು ಕರ್ಕೊಂಡ್ ಬಂದಿದ್ದೀವಿ, ನಾವು ಕನ್ನಡಕ್ಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅನ್ನೋದೊಂದು ನಮ್ಮ ತಂಡಕ್ಕೆ ನಾನು ಅದನ್ನ ಸಲ್ಲುತ್ತೆ. ನಾಟ್ ಓನ್ಲಿ ಫಾರ್ ಅನೀಶ್. ಪ್ರೊಡ್ಯೂಸರ್ ಅನ್ನೋರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಬರ್ತಾರೆ? ಅನೀಶ್ ಅಪ್ರೋಚ್ ಮಾಡ್ಬೋದು ಅಷ್ಟೇ. ಬಟ್ ಫೈನಾನ್ಸಸ್ ಎಲ್ಲ ಇದು ನೋಡ್ಕೊಂಡು ಅವ್ರನ್ನ ಅಲ್ಲಿಂದ ಕರ್ಸೋದು, ಅವ್ರಿಗೆ ಸ್ಟೇ ಕೊಡಿ, ಎಲ್ಲವೂ ಪ್ರೊಡ್ಯೂಸರ್ದು ಅದೇ 80% ಅವ್ರಿಗೆ ಸಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಹೌದು, ಕರೆಕ್ಟ್ ಸರ್. ಮತ್ತೊಂದು ವಿಚಾರ ಏನಂದ್ರೆ, ಇವಾಗ ನೀವು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಟ್ರೈಲರ್ ನಲ್ಲಿ ಒಂದು ಡೈಲಾಗ್ ಹೇಳ್ತೀರಾ, ಈ ಜಗಳಗಳೆಲ್ಲ ಆಗ್ತಾ ಇರೋದು ಕ್ರಿಕೆಟ್ ಇಂದ ಅಲ್ಲ, ನನ್ನ ಗರ್ಲ್ ಫ್ರೆಂಡ್ಸ್ ಇಂದ ಅಂತ. ಅಂದ್ರೆ ಇವಾಗ ಮನುಷ್ಯ ಏನಾದ್ರೂ ಗುರಿನ ಸಾಧಿಸಬೇಕು ಅಂದ್ರೆ ಈ ಗರ್ಲ್ ಫ್ರೆಂಡ್ಸು, ಲವರ್ಸು ಏನಾದ್ರು ಅಡ್ಡಿ ಆಗ್ತಾರೆ ಅಂತ ಅನ್ಸುತ್ತೆ. ಇದು ಕಾಮನ್ ಆಗಿ ಎಲ್ಲ ಹುಡುಗರು ಫೇಸ್ ಮಾಡುವಂತ ಒಂದು ಇಶ್ಯೂನ ಇಟ್ಕೊಂಡಿರ್ತೀವಿ. ಪಾಸಿಟಿವ್ ಲವ್ ಆಗಿರ್ಬೋದು, ಇನ್ಫ್ಯಾಕ್ಚುಯೇಷನ್ ಆಗಿರ್ಬೋದು, ಇವೆಲ್ಲವೂ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಟೈಮಲ್ಲಿ ಬರುವಂತ ಒಂದು ಅಡಚಣೆ. ಅಂದ್ರೆ ತಪ್ಪದು, ಬಟ್ ನೇಚರ್ಸ್ ಕಾಲ್, ಅದೇನ್ ಮಾಡಕ್ಕಲ್ಲ, ಎಲ್ಲರನ್ನು ಫೇಸ್ ಮಾಡ್ಲೇಬೇಕು, ಅದ್ ದಾಟ್ಲೇಬೇಕು. ಯು ಹ್ಯಾವ್ ಟು ಫೇಸ್ ದಿಸ್. ಸೊ ನನಗೆ ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ ಸಿನಿಮಾ ನೋಡಿದವರೆಲ್ಲ ರಿಲೇಟಿಂಗ್, ಎಷ್ಟೋ ಸೀನ್ಸ್ ನಾವು ರಿಲೇಟ್ ಮಾಡ್ಕೊತಾ ಇದ್ದಾರೆ. ಸೊ ಕಾಮನ್ ಪಾಯಿಂಟ್ಸ್ ಇದೆ, ರಿಲೇಟ್ ಮಾಡ್ಕೊಂತಾರೆ. ಇದು ನಾನು ಫೇಸ್ ಮಾಡಿದೀನಿ, ಇಲ್ಲ ಇದು ನನ್ನ ಲೈಫಲ್ಲೂ ಆಗಿದೆ, ನನ್ನ ತಂದೆನೂ ಹಿಂಗೆ, ನನ್ನ ತಾಯಿನೂ ಹಿಂಗೆ, ನನ್ನ ಗರ್ಲ್ ಫ್ರೆಂಡು ಹಿಂಗೆ ಅನ್ನೋದು ರಿಲೇಟ್ ಮಾಡ್ಕೊಂತಾ ಇದ್ದಾರೆ ಸಿನಿಮಾ ಅಲ್ಲಿ. ಸರಿ, ಇವಾಗ ತಂದೆ ಮಗನ ಕಾಂಬಿನೇಷನ್ ಸಿನಿಮಾಗಳು ನಾವು ಸಾಕಷ್ಟು ನೋಡಿದೀವಿ. ಇತ್ತೀಚೆಗಷ್ಟೇ ಬಂದಿತ್ತು ರಂಗಣ್ಣ ರಘು ಸರ್ದು ಮತ್ತೆ ಪ್ರಣಮ್ ದೇವರಾಜ್ ಸಣ್ಣ ತಂಡ ಬಂದಿರಬಹುದು. ಸೊ ಇವಾಗ ಒಂದ್ ಕಡೆ ಅವರು ಸಿಕ್ಕಾಪಟ್ಟೆ ಒಂದು ಅಂದ್ರೆ ಸ್ಟ್ರಿಕ್ಟ್ ಫಾದರು, ನೀವು ಫನ್ನಿ ವೇನಲ್ಲಿ ತಗೊಂಡು ಹೋಗ್ತಾ ಇರ್ತೀರಾ. ಹೀಗೂ ಕತೆ ಮಾಡಬಹುದು ಅಂತ ಹೆಂಗ್ ಅನಿಸ್ತು ಸರ್? ನನಗೆ ತಂದೆ ಅಂದು ಕೂಡಲೇ ಸ್ಟ್ರಿಕ್ಟ್ ತಂದೆಗೆ ಆ ಫನ್ ಕೊಟ್ರೆ ಹೆಂಗಿರುತ್ತೆ? ಲವ್ ಮಾಡ್ತೀನಿ ಅಂದ್ರೆ ಹೇಳಬೇಕಾದ್ರೆ ವಿಷಾಕ್ ಸಾಯಿಸುವಂತ ತಂದೆ ಇವರು. ಸೊ ಆ ತರ ಒಂದು ಫನ್, ಒಂದು ಪೊಲೀಸ್ ಆಫೀಸರ್, ಖಡಕ್ ಪೊಲೀಸ್ ಆಫೀಸರ್ ಆ ಅಧಿಕಾರನ ಇಟ್ಕೊಂಡು ಹೆಂಗೆಲ್ಲ ಯೂಸ್ ಮಾಡ್ಬೋದು, ಇವನ್ನ ಹೆಂಗೆ ಕ್ರಾಸ್ ಚೆಕ್ ಮಾಡ್ಬೋದು, ಇವೆಲ್ಲವೂ ಇನ್ಕಾರ್ಪೊರೇಟ್ ಮಾಡ್ಕೊಂಡಾಗ ನನಗೆ ಏನಾದರೂ ಹೇಳಿದಾಗ, ವಿಷಯ ಹೇಳಿದಾಗ
ನಗ್ನಗ್ತಾ ಒಂದು ವಿಷಯ ಹೇಳಿದಾಗ ತುಂಬ ಚೆನ್ನಾಗಿ ನಾಟುತ್ತಂತೆ ಆಡಿಯನ್ಸ್ಗೆ. ನಾನು ಸೀರಿಯಸ್ ಆಗಿ ಹೇಳೋದಕ್ಕಿಂತ ನಗ್ಸಿ 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 ಒಂದು ಏನೋ ಒಂದು ಪಾಯಿಂಟ್ ಹೇಳಿದಾಗ ತುಂಬ ಡೀಪಾಗಿ ಹೋಗುತ್ತೆ. ಒಂದು ಕ್ಯಾರೆಕ್ಟರ್ ಫಸ್ಟಲ್ಲಿ ನಗಿಸ್ಬಿಟ್ಟು ಆ ಕ್ಯಾರೆಕ್ಟರ್ಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆಡಿಯನ್ಸ್ ತುಂಬ ಫೀಲ್ ಆಗ್ತದೆ. ಯೂಶಲಿ ನೀವು ನೋಡಿ ಕೆಲವು ಹಳೆ ಸಿನಿಮಾಗಳೆಲ್ಲ ಕಮಿಡಿಯನ್ಸ್ ಹತ್ರ ತಡ್ಕೊಳಲ್ಲ ಆಡಿಯನ್ಸ್, ತುಂಬಾ ಅಳು ಬಂದ್ಬಿಡುತ್ತೆ. ಸೊ ಇದರಲ್ಲಿ ಎಲ್ಲ ಪಾತ್ರಗಳು ನಿಮ್ಗೆ ನಗ್ಸಿರುತ್ತೆ. ಅವ್ರಿಗೇನಾದ್ರೂ ಸ್ವಲ್ಪ ನೋವಾದಾಗ್ಲೂ ಆಡಿಯನ್ಸ್ ಫೀಲ್ ಆಗುತ್ತೆ. ಕರೆಕ್ಟ್ ಸರ್. ಇವಾಗ ನೀವು ತಗೊಂಡು ಹೋಗ್ತಿರಲ್ಲ ಫನ್ನಿ ವೇನಲ್ಲಿ, ಪ್ರಾಬಬ್ಲಿ ಎಷ್ಟೊಂದು ಜನ ಅಂದ್ರೆ ಮಕ್ಕಳು ನಿಮ್ ತರಾನೇ ತಂದೆ ಏನೇ ಹೇಳಿದ್ರು ಕೂಡ ಫನ್ ವೇನಲ್ಲಿ ತಗೊಂಡಿದ್ರೆ ಜಗಳಗಳು ಎಷ್ಟೊಂದು ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಒಪಿನಿಯನ್ ಅದೇನಾ? 100%. ತಂದೆ ಅನ್ನೋರು ಯಾವತ್ತು ಮೇ ಬಿ ಸ್ಟ್ರಿಕ್ಟ್ ಆಗಿ ಕಾಣಿಸ್ತಾರೆ, ಬಟ್ ಆ ಸ್ಟ್ರಿಕ್ಟ್ನೆಸ್ ಎಲ್ಲ ಮಗ ರೈಟ್ ಟ್ರ್ಯಾಕ್ ಅಲ್ಲಿ ಇರಲಿ, ಮಗ ಒಂದು ಒಳ್ಳೆ ದಾರಿಯಲ್ಲಿ ಬೆಳಿಲಿ, ಇಲ್ಲ ಮಗನ್ಗೊಂದು ಸೆಕ್ಯೂರ್ ಮಾಡೋದಕ್ಕೋಸ್ಕರ ಇರ್ತಾರೆ. ತಾಯಿ ಎಲ್ಲವೂ ಎಸ್ ಅಂತ ಇರ್ತಾರೆ. ಅದು ತಾಯಿ ಪ್ರೀತಿ ಹಂಗೆ, ತಂದೆ ಪ್ರೀತಿ ಹಿಂಗೆ ಯಾವತ್ತೂ ಅಷ್ಟೇ. ಸರ್, ಈಗಿನ ಜನರೇಷನ್ ಲವ್ ಬಗ್ಗೆ ನಿಮ್ಗೆ ಇರುವಂತಹ ಒಂದು ಒಪಿನಿಯನ್? ನನಗೆ ಈಗಿನ ಜನರೇಷನ್ ಅದೇನೇನೋ ಟರ್ಮ್ಸ್ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ. ಜೆನ್ಸಿ ಕಿಡ್ಸ್ ಟರ್ಮ್ಸ್ ಏನೇನೋ ಇಟ್ಕೊಂಡಾಗ ನಮ್ಮ ಹೀರೋನ್ ಹೇಳ್ತಾರೆ, ನಿಜವಾಗ್ಲೂ ಆ ಟರ್ಮ್ಸ್ ಎಲ್ಲ ಗೊತ್ತೇ ಇರಲಿಲ್ಲ ನಮಗೆ. ನಮ್ಮ ಕಾಲೇಜ್ ಡೇಸಲ್ಲಿ ಹೆಂಗಿತ್ತು, ಲವ್ ಮಾಡಿದ್ರ ಇಲ್ವಾ, ಆ ಇದ್ರಲ್ಲಿ ಇರ್ತೀವಿ. ಈ ಟರ್ಮ್ ಲವ್ಸ್ ಎಲ್ಲ ಸಿಚುವೇಶನ್ಶಿಪ್ ಅಂತ ಬೆಂಚ್ ಇವೆಲ್ಲ ಇರಲಿಲ್ಲ. ಇವೆಲ್ಲ ನಮಗೆ ಗೊತ್ತೇ ಇಲ್ಲ. ಇವರೆಲ್ಲ ಈಗ ಕಿಡ್ಸು ಫಾರ್ಮ್ ಮಾಡ್ಕೊಂಡಿರೋದು. ಬಟ್ ಅಲ್ಟಿಮೇಟ್ಲಿ ಏನಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹುಡುಗಿ ಆಗಿರ್ಬೋದು, ಒಂದು ಕಂಪ್ಯಾಟಿಬಿಲಿಟಿ ಇರೋ ಒಂದು ಹುಡುಗಿ ಸಿಕ್ಕಿದ್ರೇನೆ ಲವ್ಗೆ ಒಂದು ಪರಿಪೂರ್ಣ ಅರ್ಥ. ನಾನು ಎಲ್ಲ ಪ್ರತಿ ಸಾರಿ ಹೇಳ್ತೀನಿ, ತಂದೆ ತಾಯಿ ಜೊತೆನೂ ನೀವು ಜಗಳ ಆಡಿರ್ತೀರ, ನಿಮ್ಮ ಅಕ್ಕ ತಂಗಿ ಜೊತೆನೂ ಜಗಳ ಆಡ್ತೀರ, ಅಣ್ಣ ತಮ್ಮನ ಜೊತೆನೂ ಜಗಳ ಆಡ್ತೀರ, ನೆಕ್ಸ್ಟ್ ಮಿನಿಟ್ ನೀವು ಕಾಂಪ್ರಮೈಸ್ ಆಗಿರ್ತೀರ. ಬಿಕಾಸ್ ನಿಮಗೆ ಗೊತ್ತು ಇವ್ರನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ನಿಮಗೆ ಅಂತ. ನಿಮ್ಮ ತಾಯಿನ ನೀವು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ತಂದೆನ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ತಂಗಿನಾಗಲ್ಲ, ಅಣ್ಣನಾಗಲ್ಲ. ಈ ಒಂದು ಪಾಯಿಂಟಲ್ಲಿ ಅಲ್ಲಿ ಆಗಲ್ಲ ಅನ್ನುವಂಥ ರಿಲೇಷನ್ ಸಿಕ್ಬಿಟ್ರೆ ಬ್ಯೂಟಿಫುಲ್ ಅಂತೀನಿ ನಾನು. ಈ ಹುಡುಗಿನೂ ನಿನಗೆ ಈ ಥರ ಇರ್ರಿಪ್ಲೇಸಬಲ್ ಹುಡುಗಿ ಆ ಬಾಂಡ್ ಸಿಕ್ಬಿಟ್ರೆ ದೆನ್ ದ ಕಂಪ್ಲೀಟ್ ಲವ್ ಡೆಫಿನೇಷನ್ ವಿಲ್ ಬಿ ಪರ್ಫೆಕ್ಟ್ ಅನ್ಸುತ್ತೆ. ಡೆಫಿನೆಟ್ಲಿ. ಆ್ಯಂಡ್ ಇವಾಗ ಒಂದು ಇಂಟ್ರೆಸ್ಟಿಂಗ್ ಏನು ಅನಿಸ್ತು ಅಂದರೆ, ಸಾಕಷ್ಟು ಕಡೆ ಒಂದು ಹೀರೋಯಿನ್ ಅಂದರೆ ಇಬ್ಬರು ಹೀರೋಯಿನ್ಗಳಿಗೆ ಒಬ್ಬರನ್ನ ಜಾಸ್ತಿ ವೈಟ್ ಡ್ರೆಸ್ನಲ್ಲೇ ತೋರಿಸಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ಹೀರೋ ಅಂದರೆ ನಾಯಕನ ಭ್ರಮೇನ ಇನ್ನೊಂದು ಪಾತ್ರ, ಪ್ರಾಬ್ಲಿ ಆ ಪಾತ್ರ ಇರೋದಿಲ್ಲ, ಸತ್ತೋಗಿರುತ್ತೆ, ಭ್ರಮೇನ ಅಂತ. ಇಲ್ಲ ಆ ಥರ ಏನು ತಗೊಂಡಿಲ್ಲ. ಮೇ ಬಿ ನಿಮಗೆ ಇದೆ ಆ ಥರ ನಾನೇನು ತಗೊಂಡಿಲ್ಲ. ಎರಡು ಪಾತ್ರಗೂ ಎರಡು ಶೇಡ್ ಇದೆ. ಇಲ್ಲಿ ಇಡೀ ಸಿನಿಮಾಲ್ಲಿ ಅವ್ರ ಹೀರೋ, ನಾನು ಹೀರೋಯಿನ್ನು, ಇನ್ನೊಬ್ಬರು ಹೀರೋಯಿನ್ನು, ಫಸ್ಟ್ ಹೀರೋಯಿನ್ನು, ಸೆಕೆಂಡ್ ಹೀರೋಯಿನ್, ಇದು ಯಾವುದೂ ಇಲ್ಲ. ಇಲ್ಲಿ ನನ್ನ ಸಿನಿಮಾಲ್ಲಿ ಅಕ್ಷಯ್ ಅನ್ನೋ ಒಂದು ಹುಡುಗ, ಅವರ ತಂದೆ ರಾಜೀವಣ್ಣ ಮಾಡಿರೋದು, ಸ್ವರೂಪಿಣಿಯವರೊಂದು ಕ್ಯಾರೆಕ್ಟರ್, ಜಾನ್ವಿಕಾ, ಚೇತನ್ನು, ನಾಟ್ಯ, ರವಿ ಭಟ್ಸ್. ಈ ಪಾತ್ರಗಳ ಮಧ್ಯೆ ನಡೆಯೋ ಒಂದು ಜಂಜಾಟ ಆಗಿರ್ಬೋದು, ಒಂದು ಕತೆ ಇದಿಟ್ಕೊಂಡು ಇಲ್ಲೆಲ್ಲವೂ ಹೀರೋ ಹೀರೋಯಿನ್ ಥರ ನನ್ನ ಡೈರೆಕ್ಷನ್ ಆದರೂ ನನ್ನ ಹೀರೋಯಿಸಮೇ ನಾನು ತಗೊಂಡಿಲ್ಲ ಈ ಸಿನಿಮಾ ಅಲ್ಲಿ. ಸೊ ಇನ್ನು ನಾನು ಆ ಥರ ತಗೊಂಡೋಗ್ಲ. ಮೇ ಬಿ ನೀವು ಸಿನಿಮಾ ನೋಡಿದಾಗ ಇನ್ನೂ ಡೀಪಾಗಿ ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ. ಆ್ಯಕ್ಟಿಂಗು ನೀವೇ, ಡೈರೆಕ್ಷನು ನೀವೇ, ಅಂದರೆ ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದೀರಾ. ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅಂದರೆ ಮುಂಚೆಯಿಂದನೂ ಮಾಡಿ ಅಭ್ಯಾಸ ಇರೋದ್ರಿಂದ ನನಗೇನದು ಹರ್ಡಲ್ ಅನಿಸಿಲ್ಲ. ಯಾಕಂದರೆ ನಾವು ತುಂಬ ಇಷ್ಟಪಟ್ಟು ಮಾಡಿದಾಗ ಯಾವುದೂ ಕಷ್ಟ ಆಗಲ್ಲ. ನಾವು ಫ್ರೇಮ್ಗೋಸ್ಕರ ಒದ್ದಾಡ್ತಿರ್ತೀವಿ, ಕ್ವಾಲಿಟಿಗೋಸ್ಕರ ಒದ್ದಾಡ್ತಿರುವಾಗ ನಾನು ಬರೆದಿರೋ ಸಬ್ಜೆಕ್ಟು ಈ ಥರ ಆರ್ಟಿಸ್ಟಲ್ಲಿ ಬಂದು ಈಗ ಅದಕ್ಕೊಂದು ಜೀವ ತುಂಬಿದೆ. ಇದನ್ನು ಆಡಿಯನ್ಸ್ ನೋಡಿ ಎಂಜಾಯ್ ಪಡೋದು ನೋಡೋದಕ್ಕೆ ಎಕ್ಸೈಟ್ ಆಗಿ ಕಾತುರದಿಂದ ಕಾಯ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಸರ್. ಆಮೇಲೆ ಹೀರೋಯಿನ್ಸ್ಗಳ ಬಗ್ಗೆ ಮಾತಾಡಬೇಕು. ಜಾನ್ವಿಕಾ ಹಾಗೆ ಸ್ವರೂಪಿಣಿ ಅವರು ಇವಾಗ ಯೂಶಲಿ ಏನಂದರೆ, ಇವಾಗ ಇತ್ತೀಚಿನ ಸಿನಿಮಾಗಳನ್ನ ನೋಡಿರ್ಬೋದು, ಸ್ಕೋಪ್ ತುಂಬ ಕಡಿಮೆ ಇರುತ್ತೆ. ಇವಾಗ ಹೀರೋಯಿನ್ಸ್ ಬಂದಿದ ತಕ್ಷಣ ಇಬ್ರು, ಅಂದ್ರೆ ಇವಾಗ ನನ್ನ ಸ್ಕೋಪ್ ಎಲ್ಲಿ ಇಬ್ರು ಅಂದಿದ ತಕ್ಷಣ ಹಿಂದೆ ಮುಂದೆ ನೋಡ್ತಾರೆ. ಬಿಕಾಸ್ ಏನಕ್ಕಂದ್ರೆ ಒಂದು ಹೀರೋಯಿನ್ಗಳಿಗೆ ಅಷ್ಟೊಂದು ಸ್ಕೋಪ್ ಇರೋದಿಲ್ಲ, ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಸೊ ಅವ್ರ ಬಗ್ಗೆ ನಂದ್ರಲ್ಲಿ ಯಾರ ಪಾತ್ರಗಳಿಗೂ ಸ್ಕೋಪ್ ಇದೆ. ಸ್ವರೂಪಿಣಿ ಅವ್ರ ಕ್ಯಾರೆಕ್ಟರ್ ಅಷ್ಟೇ ಫುಲ್ ಅಂತ ಇರುತ್ತೆ. ನನ್ನ ಎಲ್ಲ ಇಂಟರ್ವ್ಯೂಲರಿಂದ ನನಗೆ ತುಂಬ ಇಷ್ಟವಾದಂಥ ಪಾತ್ರ ಅದು. ನಾನು ಬರೆದಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಇಷ್ಟವಾದಂಥ ಪಾತ್ರ ಅದು. ಮತ್ತು ಜಾನ್ವಿಕಾ ಅವ್ರ ಪಾತ್ರನೂ ಅಷ್ಟೇ ಫುಲ್ ಅಂತ ಇರುತ್ತೆ. ಎಲ್ಲೂ ನಾನು ಇವ್ರು ಕಡಿಮೆ ಇವ್ರಿಗೆ ಜಾಸ್ತಿ ಪಾತ್ರ ಏನು ಕೇಳುತ್ತೋ ಅದು ಎಲ್ಲವೂ ತಗೊಂಡೋಗಿದೆ. ಹೌದೌದು. ವಂಡರ್ಫುಲ್. ಅಂಡ್ ಮೈಥಾಲಜಿಕಲ್ಗೆ ನಾವು ಅಂದ್ರೆ ಶಿವನ್ಗೆ ಆಕ್ಚುಲಿ ಗಣೇಶ ಬಂದ್ಬಿಟ್ಟು ಮಗ, ಗಣೇಶನ್ಗೆ ಇಬ್ಬರು ಹೆಂಡತಿ ರಿದ್ದಿ ಸಿದ್ಧಿ ಅಂತ. ಇಲ್ಲಿ ನಿಮ್ಮ ತಂದೆಯ ಪಾತ್ರದ ಹೆಸರು ಶಂಕರ್, ಅದು ಕೂಡ ಈಶ್ವರ ಹೆಸರು. ನಿಮ್ಗೆ ಇಬ್ಬರು ಗರ್ಲ್ ಏನಾದ್ರು ರಿಲೇಟ್ ಆಗ್ಬೋದು? ಇಲ್ಲ, ಆ ಥರ ರಿಲೇಟೆಡ್ ನಾನು ಮಾಡ್ಕೊಂಡಿಲ್ಲ. ನಿಮ್ಮ ಥಾಟ್ಗೆ ನಾನು ಖುಷಿ ಆಗ್ತದೆ, ಓ ಹಿಂಗೂ ಅರ್ಥ ಆಯ್ತಾ ಅಂತ. ಬಟ್ ನಾನು ಆ ಥರ ರಿಲೇಟ್ ಮಾಡ್ಕೊಂಡಿಲ್ಲ. ವಂಡರ್ಫುಲ್. ಇವಾಗ ಒಂದು ಕ್ವಿಕ್ ಆಗಿ ಒಂದು ಐಸ್ ಕ್ಯೂಬ್ ಫೈರ್ ವಾಟರ್ ಅಂತ ಒಂದು ಚಿಕ್ಕ ಆಟ ಆಡೋಣ. ಏನಂದ್ರೆ ಇವಾಗ ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಕೇಳ್ತೀನಿ. ಆ ಪ್ರಶ್ನೆಗಳು ನಾನು ಕೇಳ್ತಾ ಇರೋ ಪ್ರಶ್ನೆ ಸರಿ ಅಂದ್ರೆ ನೀವು ಫೈರ್ ಅನ್ಬೇಕು. ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದು ಸುಳ್ಳು ಅಂದ್ರೆ ವಾಟರು. ನಾನು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆ ಸರಿ ಅಂದ್ರೆ ಫೈರ್, ತಪ್ಪು ಅಂದ್ರೆ ವಾಟರು.
ವಾಟರ್ ನಿಮ್ಗೆ ಇಲ್ಲ ರಿವೀಲ್ ಮಾಡಕ್ ಆಗೋದಿಲ್ಲ ಅಂದ್ರೆ ಐಸ್ ಕ್ಯೂಬ್ ಅನ್ಬೋದು. ಐಸ್ ಕ್ಯೂಬ್. ಓಕೆನಾ ಸರ್? ಟ್ರೈ ಮಾಡೋದಕ್ಕೆ. ಓಕೆ, 1 ಸೆಕೆಂಡ್ ಸರ್. ಸರ್, ಲವ್ OTP ನಲ್ಲಿ ಅನೀಶ್ ಅವ್ರದ್ದು ಡ್ಯುಯಲ್ ಕ್ಯಾರೆಕ್ಟರ್. ನಿಜ ನಿಜ ಅಂದ್ರೆ ಫೈರು, ಸುಳ್ಳು ಅಂದ್ರೆ ವಾಟರು. ಓಕೆ. ಹೀರೋಗೆ ಸೀರಿಯಸ್ ಆಗಿರೋ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಕೊನೆಯಲ್ಲಿ ಅದು ರಿವೀಲ್ ಆಗುತ್ತೆ. ವಾಟರ್. ಟ್ರೇಲರ್ನಲ್ಲಿ ಕಾಣಿಸೋ ತಂದೆ ಪಾತ್ರಕ್ಕೆ ಒಂದು ಕ್ರೈಮ್ ಫ್ಲಾಶ್ ಬ್ಯಾಕ್ ಇರುತ್ತೆ. ಇಲ್ಲ, ವಾಟರ್. ಆಮೇಲೆ ಪೊಲೀಸ್ ತಂದೆಗೆ ಅನೀಶ್ ಅವರು ಸ್ವಂತ ಮಗ ಆಗಿರೋದಿಲ್ಲ, ಎಲ್ಲೋ ಸಿಕ್ಕ ಮಗು ತರ ಅನಿಸ್ತಾರೆ. ಇಲ್ಲ, ಇದು ವಾಟರ್. ಯಾಕೋ ವಾಟರ್ ಕ್ವಶನ್ಸ್ ಜಾಸ್ತಿ ಇದೆ. ಇಬ್ರು ಹೀರೋಯಿನ್ ಅಲ್ಲಿ ಒಬ್ರು ಆಲ್ರೆಡಿ ಸತ್ತು ಹೋಗಿರ್ತಾರೆ. ಆ ವಿಷಯ ಗೊತ್ತಿಲ್ಲದೆ ನಾಯಕ ಹುಡುಗಿ ಆತ್ಮನ ಲವ್ ಮಾಡ್ತಾರೆ. ಆಮೇಲೆ ಪೂರ್ತಿ ಸಿನಿಮಾ ಹೀರೋ ಹಿಂದೆ ಏನ್ ನಡೆದಿದೆ ಅಂತ ನರೇಶನ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಪೂರ್ತಿ ಸಿನಿಮಾ ಹೀರೋ ನರೇಶನ್ ಅಲ್ಲೇ ಹೇಳ್ತಾ ಹೋಗ್ತಾರೆ. ನರೇಶನ್ ಹೇಳ್ತಾ ಹೋಗ್ತೀರಾ ನೀವು? ಇದು ಐಸ್ ಕ್ಯೂಬ್. ಇದೊಂದೇ ಜಾನ್ವಿಕಾ ಅವರು ಹಳೆಯ ದ್ವೇಷಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾಯಕನನ್ನ ಲವ್ ಮಾಡೋ ತರ ನಾಟಕ ಮಾಡ್ತಾ ಇರ್ತಾರೆ. ವಾಟರ್. ಓಕೆ. ನಾಯಕನ ಪಾತ್ರ ಸಿನಿಮಾ ಆರಂಭದಲ್ಲೇ ಒಂದು ಫೈಟ್ ನಲ್ಲಿ ಸತ್ತು ಹೋಗುತ್ತೆ. ನಾಯಕನ ಪಾತ್ರ ಸಿನಿಮಾ ಆರಂಭದಲ್ಲೇ ಒಂದು ಫೈಟ್ ನಲ್ಲಿ ಸತ್ತು ಹೋಗುತ್ತೆ. ವಾಟರ್. ಓಕೆ. ಇನ್ನು ಕೊನೆಯ ಪ್ರಶ್ನೆ, ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕ ಇಬ್ಬರನ್ನು ಮದುವೆ ಆಗಲ್ಲ, ಮನೇಲಿ ತೋರಿಸೋ ಹುಡುಗಿನ ಮದುವೆ ಆಗ್ತಾರೆ. ಐಸ್ ಕ್ಯೂಬ್. ಸೂಪರ್ ಸರ್, ಆಲ್ಮೋಸ್ಟ್ ಎಲ್ಲ ವಾಟರ್, 2 ಐಸ್ ಕ್ಯೂಬ್. ವಂಡರ್ಫುಲ್. ಇವಾಗ ನವೆಂಬರ್ 14ಕ್ಕೆ ಬರ್ತಾ ಇದ್ದೀರಾ ಲವ್ OTP ಮುಖಾಂತರ. ಟ್ರೇಲರ್ ಅಂತೂ ತುಂಬಾ ಶೇಡ್ಸ್ ತೋರಿಸಿದ್ದೀರಾ ಸರ್. ಇನಿಷಿಯಲ್ ನೋಡಿದಾಗ ಒಂಥರ ನಮಗೆ ತುಂಬಾ ಫನ್ ಅನ್ಸುತ್ತೆ, ಹೋಗ್ತಾ ಒಂದು ಲವ್ ಸ್ಟೋರಿ, ಆಮೇಲೆ ನೋಡಿದ್ರೆ ಫ್ಯಾಮಿಲಿ ಡ್ರಾಮಾ, ಕೊನೆಯಲ್ಲಿ ಎಮೋಷನ್ಸ್ ಇಟ್ಟಿದ್ದೀರಾ. ಹೆಂಗ್ ಸೆಟ್ ಮಾಡಿದ್ರಿ ಸರ್? ಹೇಳ್ಬಿಡಿ. ಈ ತರ ಟ್ರೈಲರ್ ನನ್ನ ಸಿನಿಮಾ ಏನು ಅಂತ ಇವತ್ತು ಟ್ರೈಲರ್ ಇಸ್ ಅ ಟ್ರಂಪ್ ಕಾರ್ಡ್. ಟ್ರೈಲರೇ ನಾವು ಆಡಿಯನ್ಸ್ನ ಒಳಗಡೆ ಕರೆಸಬೇಕು. ಅದು ಕರೆಸಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಅದನ್ನು ನಾನು ಕಟ್ ಮಾಡಬೇಕಂತಿದ್ದಾಗ ಈ ಥಾಟ್ ಬಂತು, ಹಿಂಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಈಗ ಎಲ್ಲ ಕಡೆ ತೆಲುಗಲ್ಲಾಗಿರ್ಬೋದು, ಕನ್ನಡಲ್ಲಾಗಿರ್ಬೋದು ಅದ್ರ ಅಪ್ರಿಷಿಯೇಷನ್ ಬರ್ತಿದ್ರೆ ಖುಷಿ ಆಗ್ತಿದೆ. ಟ್ರೈಲರ್ ಗಿಂತ ಸಿನಿಮಾಲಿ ಇನ್ನೂ ಹೆಚ್ಚಿನ ಅಂಶಗಳು ಇಟ್ಕೊಂಡಿದ್ದೀನಿ. ವಂಡರ್ಫುಲ್ ಸರ್, ಒಳ್ಳೇದಾಗ್ಲಿ ಸರ್. ಬಿಕಾಸ್ ಇವಾಗ ಎಲ್ಲ ಲಕ್ಷಣಗಳು ಈ ಟ್ರೈಲರ್ ಕಾಣಿಸ್ತಾ ಇದೆ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ಸಿನಿಮಾಗಳು ಬರ್ತಾ ಇರಲಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್.